ಫ್ರೆಂಡ್ಸ್, ವೆಲ್ಕಮ್ ಟು ಡಿಮಾಸ್ ಕಿಚನ್. ನಾವು ಇವತ್ತು ಮಾಡ್ತಾ ಇದ್ದೀರಿ ಬುಟ್ ಖಾರ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಬೇಡಿಗೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ. ಇದನ್ನು ಏನು ಮಾಡಬೇಕು ಅಂದರೆ ಎಣ್ಣೆ ಹಾಕದಿರೆ ಹುರ್ಕೋಬೇಕು ಎಲ್ಲ. ಅಷ್ಟೊಂದು ಹುಣಸೆಹಣ್ಣು ಸ್ವಲ್ಪ ನೆನೆಸಿ ಇಡೋಣ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇದಕ್ಕೆ ಫ್ಲೇವರ್. ಇದು ಮೂರನ್ನೇ ಹುರ್ಕೋಬೇಕಾಗಿರೋದು. ಇನ್ನೆಲ್ಲ ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಜೀರಿಗೆ ಹಸಿದು ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಸ್ವಲ್ಪ ಬೆಳ್ಳುಳ್ಳಿ, 3 ಈರುಳ್ಳಿ ಇದೆ, ತೊಳೆದು ಕಟ್ ಮಾಡ್ಕೊತೀನಿ. ಉಪ್ಪು ಸ್ವಲ್ಪ ಹಾಕ್ಕೊತೀನಿ, ಏಕೆಂದರೆ ಹುಣಸೆಹಣ್ಣಲ್ಲಿ ಉಪ್ಪು ಇದೆಯಲ್ವ, ಅದು ರೆಡಿಮೇಡ್ ಹುಣಸೆಹಣ್ಣಲ್ಲ, ಮನೇಲಿ ತಯಾರಿ ಮಾಡಿರೋವಂಥ ಹುಣಸೆಹಣ್ಣು. ಹಾಗಾಗಿ ಉಪ್ಪು ಹಾಕಿ ಇಟ್ಟಿರ್ತೀವಿ ನಾವು. ಇವಾಗ ಹುರ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡಿದ್ದೀರಿ, ಮಿಕ್ಸಿಗೆ ಹಾಕ್ಕೋಬೇಕು ಈಗ. ಹುಣಸೆಹಣ್ಣು ಮರ್ತೋಗಿದ್ದೆ, ಹುಣಸೆಹಣ್ಣು ನೀರನ್ನು ಇದಕ್ಕೆ ಹಾಕಿ ಹಾಕ್ಕೊಳ್ಬೇಕು. ನೀರು ಜಾಸ್ತಿ ಹಾಕಬಾರ್ದು, ಸ್ವಲ್ಪ. ನೋಡಿ ಫ್ರೆಂಡ್ಸ್, ನಾವು ಇವತ್ತೇನು ಮಾಡ್ತಾಯಿದ್ದೀರಿ ಅಂದರೆ ಮನೇಲಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮಸಾಲೆ ದೋಸೆ ಮಾಡ್ತಾಯಿದ್ದೀರಿ. ನೋಡಿ ಫ್ರೆಂಡ್ಸ್, ಈ ಥರ ರುಬ್ಕೋಬೇಕು. ಹುಷಾರಿದ್ದಿದ್ದವ್ರು ಮಾಡಿ ಇಟ್ಕೊಂಡ್ರು ಕೂಡ ಚೆನ್ನಾಗಿ ಊಟ ಮಾಡ್ಬೋದು. ಇದೇ ಖಾರ, ಈ ಮಸಾಲೆ ಹಾಕಿನೇ ನಾವು ಈ ಮಸಾಲೆ ಹಾಕಿನೇ ನಾನಿವತ್ತು ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮನೆಗೆ ಏನೇನಿದೆಯೋ ಅದನ್ನು ಹಾಕಿ ಮಾಡಿದ್ರೆ ಈರುಳ್ಳಿ ಕುಯ್ಕೊತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ 2 ಸ್ಪೂನ್. ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನ್. ಕೆಂಪಗಾದ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮೆಣಸಿನ್ಕಾಯಿ, ಅದಾದಮೇಲೆ ಈರುಳ್ಳಿ, ನೋಡಿ ಆಲೂಗಡ್ಡೆ ಬೆಂದಿದೆ. ಈ ಥರ ರೋಸ್ಟ್ ಆದಮೇಲೆ ಈರುಳ್ಳಿ, ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋಬೇಕು. ಅದು ಸೀದೋಗಿಲ್ಲ, ನಿಮಗೆ ಕಾಣಿಸ್ತಾ ಇದೆ. ಆಮೇಲೆ ಕೊತ್ತಂಬರಿ ಹಾಕ್ಕೋಬೇಕು. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು. ನಾವು ಆಲೂಗಡ್ಡೆ ಚಿಪ್ಪೆ ಸುಲಿದಿಟ್ಕೊಂಡಿದ್ರಲ್ಲ, ಅದನ್ನು ಇದಕ್ಕೆ ಹಾಕೋಣ. ಅದಾದಮೇಲೆ ಮಸಾಲೆ ದೋಸೆ ಬಿಸಿ ಬಿಸಿ ಸುಟ್ಕೊಂಡು ತಿನ್ನೋಣ. ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಮ್ಯಾಶ್ ಮಾಡ್ಕೋಬೇಕು. ಸ್ಟವ್ ಉರಿ ಕಮ್ಮಿ ಇಟ್ಕೋಬೇಕು.
ಕೊತ್ತಂಬರಿ ಹಾಕ್ಕೋಬೇಕು. ಫಿನಿಶ್ ಆದಾಗ ಸಾಧ್ಯ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ ದೋಸೆ.